Hello everyone, welcome to Navras Maths Tutorials. Example number 19. ಓಕೆ, ಫ್ಯಾಕ್ಟರೈಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಏನ್ ಕೊಟ್ಟಿದ್ದಾರೆ? 8x³ ಪ್ಲಸ್ 27y³ ಪ್ಲಸ್ 36x² ಪ್ಲಸ್ 54xy² ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಕೊಟ್ಟು ನಾವು ಯಾವ ರೀತಿ ಮಾಡ್ಬೇಕು ನೋಡಿ. ನಮ್ಗೆ ಇಲ್ಲಿ ನೋಡ್ತಾ ಇದ್ರೆ ಯಾವ ಐಡೆಂಟಿಟಿ ನೆನಪಾಗುತ್ತೆ ನೋಡಿ. ಯಾವ ಐಡೆಂಟಿಟಿ ಎಕ್ಸ್ಪೆನ್ಷನ್ ಫಾರ್ಮ್ ಅಂತ ನಾವು ನೋಡ್ಕೋಬೇಕು. ಓಕೆ, ಇಲ್ಲಿ ನೋಡಿ ಕ್ಯೂಬ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ. a³ ಪ್ಲಸ್ b³ ಪ್ಲಸ್ 3a² b ಪ್ಲಸ್ 3ab² ನೋಡ್ದಂಗ ಆಗತ್ತಲ್ವಾ ನೋಡಿ. ಇಲ್ಲಿ a² b ಇದೆ, ಇಲ್ಲಿ ab² ಇದೆ, ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಕ್ಯೂಬ್ ಇದೆ. ಸೊ ಈ ಐಡೆಂಟಿಟಿ ನೋಡ್ದಂಗ ಆಗತ್ತಲ್ವಾ. ಸೊ ಇದ್ರದ್ದು a ಪ್ಲಸ್ b ಹೋಲ್ ಕ್ಯೂಬ್ ಎಕ್ಸ್ಪ್ರೆಷನ್ ಇದು. ಸೊ ಅವ್ರು ಈ ಫಾರ್ಮ್ ಅಲ್ಲಿ ಕೊಟ್ಟಾಗ ನಾವು ಇವಾಗ ಈ ಫಾರ್ಮ್ ಅಲ್ಲಿ ಇದನ್ನ ಕೊಡ್ಬೇಕು. ಇದನ್ನ ಓಕೆ, ಈಗ ಮಾಡ್ಬೇಕೇನು ಅಂತಂದ್ರೆ a³ ಫಾರ್ಮ್ ಅಲ್ಲಿ ಇದನ್ನ ಬರಿಬೇಕು. ಸೊ ಇಲ್ಲಿ 8 ಇದೆ, 8 ನ ಕ್ಯೂಬ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ಏನ್ ಮಾಡ್ಬೇಕು? 2x ಹೋಲ್ ಕ್ಯೂಬ್ 27y³ ಇದೆ. ಸೊ 27 ಯಾವ್ದು ಕ್ಯೂಬ್ ಆಗುತ್ತೆ? 3 ಕ್ಯೂಬ್ ಆಗುತ್ತಲ್ವಾ. ಸೊ 3³ 3y ಹೋಲ್ ಕ್ಯೂಬ್. ನಮ್ಗೆ ಮೇನ್ ಎ ಬಿ ಬೇಕು ಅಲ್ವಾ ಈ ಫಾರ್ಮ್ ಅಲ್ಲಿ ಬರೆಯಕ್ಕೆ, ಅಷ್ಟೇ ಸಾಕು. 3x² ಅಂತ ಇದೆ ಅಲ್ವಾ. ಸೊ x ಅಂದ್ರೆ ಇಲ್ಲಿ ಏನಿದೆ? 2x ಹೋಲ್ ಸ್ಕ್ವೇರ್. y ಅಂದ್ರೆ ಏನಿದೆ? 3y ಪ್ಲಸ್ 3a ಅಂದ್ರೆ a ಅಂದ್ರೆ a ಪ್ಲೇಸ್ ಅಲ್ಲಿ ಏನಿದೆ? ಇಲ್ಲಿ 2x. b ಪ್ಲೇಸ್ ಅಲ್ಲಿ ಏನಿದೆ? 3y ಹೋಲ್ ಸ್ಕ್ವೇರ್. ನಮ್ಗೆ ಇದನ್ನೇನು ಸಿಂಪ್ಲಿಫೈ ಮಾಡೋದೇನ್ ಬೇಕಾಗಿಲ್ಲ, ನಮ್ಗೆ a ಪ್ಲಸ್ b ಅಷ್ಟೇ ಬೇಕಲ್ವಾ. ಸೊ 2x ಪ್ಲಸ್ b ಪ್ಲಸ್ ಅಲ್ಲಿ ಏನಿದೆ? 3y ಹೋಲ್ ಕ್ಯೂಬ್ ಅಂತ ಬರಿಬೇಕು. ಇಷ್ಟಕ್ಕೆ ಬಿಡ್ಬೋದು, ಆದ್ರೆ ನಾವು ಫುಲ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತಂದ್ರೆ ನೋಡಿ 2x ಪ್ಲಸ್ 3y ಇಂಟು 2x ಪ್ಲಸ್ 3y ಇಂಟು 2x ಪ್ಲಸ್ 3y. ಯಾಕಂದ್ರೆ ಕ್ಯೂಬ್ ಇದೆ ಅಲ್ವಾ. ಸೊ 3 ಟೈಮ್ಸ್ ಬರಿಬೇಕು. ದಿಸ್ ಇಸ್ ದ ಆನ್ಸರ್.